ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬೆಳಿಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಕೊಂಡೆ. ನೋಡಿ, ನಮ್ಮ ಪಕ್ಕದಲ್ಲಿರುವಂಥ ದೇವಸ್ಥಾನ. ಮನೆಗೆಲ್ಲ ತೋರಣನೆಲ್ಲ ಕಟ್ಕೊಂಡ್ವಿ. ಡಿಸೈನ್ ನೋಡಿ ಚೆನ್ನಾಗಿದೆಯಾ ಇದು. ಮಾವಿನಕಾಯಿ ತೋರಣ, ತುಳಸಿ ಕಟ್ಟೆನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ. ಅಲ್ಲೂ ರಂಗೋಲಿ ಹಾಕ್ಕೊಂಡಿದ್ದೀನಿ. ಮತ್ತು ನಾವು ಪಾಟಲ್ಲಿ ಹಾಕಿದ ರೋಸ್ ನೋಡಿ ಎಷ್ಟು ಚೆನ್ನಾಗಿ ಕಂಡಿದ್ದೆ. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡೆ. ಈ ತೋರಣ ನೋಡಿ ಎಷ್ಟು ಚೆನ್ನಾಗಿದೆ. ಮಾವಿನಕಾಯಿ ತೋರಣ, ಮಾವಿನಕಾಯಿ ಇದೆ ಎಲೆದು ತೋರಣ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ನೋಡಿ ನನ್ನ ತಮ್ಮ. ಹಬ್ಬದ ಹಿಂದಿನ ದಿನ ಕ್ಲೀನ್ ಮಾಡಿಕೊಂಡ್ರು ನಾವು ಹಬ್ಬದ ದಿನನೇ ಸ್ವಲ್ಪ ಕ್ಲೀನ್ ಮಾಡ್ಕೊತೀವಿ. ಇದು ದೇವ್ರ ಮನೆ ಹೊಸ್ತಲಿಗೆ ಹಾಕಿರೋಂಥ ರಂಗೋಲಿ. ಕಾಮಾಕ್ಷಿ ದೀಪಕ್ಕೆ ಈ ರೀತಿ 9 ವೀಳ್ಯದೆಲೆಯಿಂದ ಅಲಂಕಾರ ಮಾಡಿದ್ದೀನಿ. ಹೂವೊಂದರಲ್ಲಿ ಸಿಂಪಲ್ಲಾಗಿ ದೇವ್ರ ಮನೆಯನ್ನು ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ನೋಡಿ. ಗಣೇಶನಿಗೆ ಅಂತ ಗರಿಕೆಯಿಂದ ಒಂದು ಹಾರವನ್ನು ಮಾಡಿ ಹಾಕಿದ್ದೀನಿ. ನೋಡ್ಬೋದು ನೀವು. ರಾಘವೇಂದ್ರ ಸ್ವಾಮಿಗೆ ತುಳಸಿ ಹಾರ, ಗಣೇಶನಿಗೆ ಗರಿಕೆ ಹಾರ. ಗರಿಕೆ ಪತ್ರನೇ ಗಣೇಶನಿಗೆ ಇಷ್ಟ, ಅದಕ್ಕೆ ಹಬ್ಬ ಅಂತ ಗರಿಕೆ ಅಂತಂದು ಕಟ್ಟು ಹಾರ ಮಾಡಿ ಇಟ್ಟಿದ್ದೀನಿ. ನಾವು ಕಬ್ಬಳಮ್ಮನಿಗೆ ಅಂತ ಬೇವಿನ ಸೊಪ್ಪೊಂದು ಕಳಶ ಮಾಡಿ ಇಡ್ತೀವಿ. ಫೋಟೋ ಇಡಲ್ಲ, ಕಳಶ ಮಾಡಿ ಇಡ್ತೀವಿ ಈ ಥರ. ಮತ್ತು ಹಣ್ಣು ಎಲೆ ಅಡಿಕೆನೆಲ್ಲ ದೇವ್ರಿಗೆ ಇಟ್ಟಿದೆ. ನೆಕ್ಸ್ಟು ಹಬ್ಬಕ್ಕೆ ಅಂತ ತೆಂಬಿಟ್ಟು ಫ್ರೆಂಡ್ಸ್, ನಾವು ಎಳ್ಳುಂಡೆ ಮತ್ತು ಅಕ್ಕಿ ಉಂಡೆ ಮಾಡ್ತೀವಿ. ಕಾಳು ಗೊಜ್ಜು ಮಾಡ್ಕೊತಿದ್ದೆ, ಅದು ರೆಡಿ ಮಾಡ್ಕೊತಿದ್ದೆ. ಅದನ್ನು ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆ, ಬದನೆಕಾಯಿ, ಕಡಲೆಕಾಳನ್ನು ನೈಟೇ ನೆನೆ ಹಾಕಿ ಬೆಳಗ್ಗೆಲಿ ಅನ್ನ ಮತ್ತು ಒಬ್ಬಟ್ಟು ಸಾರು ಜೊತೆಗೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ. ಮತ್ತು ಒಬ್ಬಟ್ಟೊಂದು ಗಂಕ ಕಲಿಸ್ಕೊಂಡಿದ್ದೀನಿ. ಇದು ಒಬ್ಬಟ್ಟೊಂದು ಹೂರ್ಣ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಒಬ್ಬಟ್ಟೊಂದೆಲ್ಲ ನೆನ್ನೆನೇ ರೆಡಿ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ, ಯಾಕಂದರೆ ಇವತ್ತು ತುಂಬ ಕೆಲಸ ಇರುತ್ತೆ, ಹಬ್ಬದಿಂದ ಮಾಡೋಕ್ಕಾಗಲ್ಲ ಅಂತ. ನೆಕ್ಸ್ಟ್ ಇದು ಒಬ್ಬಟ್ಟು ಸಾರು ಕುದೀತಾ ಇತ್ತು. ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಒಬ್ಬಟ್ಟಿನ ಸಾರು. ಈಗ ಒಬ್ಬಟ್ಟಿನ ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡು, ಬಾಣಲಿಗೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಹಬ್ಬಕ್ಕೆ ಯಾವೆಲ್ಲ ಅಡುಗೆ ಮಾಡಿದ್ದೆ ಅಂತ ಯೂಟ್ಯೂಬ್ನಲ್ಲಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಒಬ್ಬಟ್ಟಿನ ಸಾರಿಗೆ ಏನೇನು ಐಟಮ್ ಬೇಕು ಅಂತ ನೋಡೋಣ. ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಸ್ವಲ್ಪ ಮೆಂತ್ಯ, ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡಿಟ್ಕೋಬೇಕು. ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಬೇಕು. ನೋಡಿ ಯಾವ ಥರ ಒಬ್ಬಟ್ಟಿನ ಸಾರಿಗೆ ರುಬ್ಬೋದಕ್ಕೆ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀನಿ. ಸ್ವಲ್ಪ ಮೆಂತ್ಯ, ಜೀರಿಗೆ, ಮೆಣಸು, 2 ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದಕ್ಕೇ 1 ಅಥವಾ 2 ಕಟ್ ಮಾಡ್ಕೊಂಡಿರೋವಂಥ ಟೊಮೊಟೊನ ಹಾಕಿ ಫ್ರೈ ಮಾಡ್ಕೋಬೇಕು. ಹುಣಸೆಹಣ್ಣು ಹಾಕೋದ್ರಿಂದ ಟೊಮೊಟೊ ಒಂದು ಹಾಕೊಳ್ಳಿ ಸಾಕಾಗುತ್ತೆ. ಕೆಲವ್ರು ಕಾಯಿ ಹಾಕಲ್ಲ, ನಾನು ಸ್ವಲ್ಪ ಸಾಂಬಾರು ಗಟ್ಟಿ ಇರಲಿ ಅಂತ ಸ್ವಲ್ಪ ಕಾಯಿ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಕಾಯಿ ಹಾಕಿದ್ದೀನಿ. ಇವಾಗ ಇದಿಷ್ಟನ್ನು ನಾವು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ನೀರು, ಆ ನೀರನ್ನ ಒಂದು ಬಸ್ತ್ಕೊಂಡು ಕಾಳು ಸ್ವಲ್ಪ ಎತ್ತಿಟ್ಕೊಂಡಿರಬೇಕು. ಟೇಸ್ಟ್ ಬರುತ್ತೆ ಕಾಳು ರುಬ್ಕೊಂಡ್ರೆ. ಅದೆಲ್ಲ ಸೇರಿಸ್ಕೊಂಡು ರುಬ್ಕೋಬೇಕು. ಇವಾಗ ಒಗ್ಗರಣೆಗೆ ಹಾಕ್ಕೋಬೇಕು. ಒಬ್ಬಟ್ಟಿನ ಸಾರಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, ಈರುಳ್ಳಿ, 2 ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಇದು ಪಾತ್ರೆಗೆ ಹಾಕಬೇಕು. ಒಂದು ಸ್ವಲ್ಪ ನಿಂಬೆಹಣ್ಣನ್ನು ನೆನೆಸಿಟ್ಕೋಬೇಕು.
ಒಬ್ಬಟ್ಟಿನ ಸಾರು ತುಂಬ ಈಸಿ ಮಾಡೋದು. 2 ದಿನ ಆದರೂ ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆ ತಿನ್ನೋದಕ್ಕೆ. ಒಂದೇ ಥರ ಸಾಂಬಾರು ತಿಂದು ಬೇಜಾರಾಗಿದ್ರೆ ಒಬ್ಬಟ್ಟಿನ ಸಾರು ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಒಬ್ಬಟ್ಟು ಮಾಡಿದಾಗಲೆಲ್ಲ ಒಬ್ಬಟ್ಟಿನ ಸಾರೇ ಮಾಡೋದು. ಆ್ಯಕ್ಚುಲಿ ಇವತ್ತು ಪಲಾವ್ ಮಾಡೋಣ ಅಂದ್ಕೊಂಡೆ, ಆದರೆ ಒಬ್ಬಟ್ಟು ಮಾಡಿದ್ರಿಂದ ಒಬ್ಬಟ್ಟಿನ ಸಾರು ಮಾಡೋಣ ಅಂತಲೇ ಮಾಡ್ತಿದ್ದೀನಿ. ನೋಡಿ, ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲ ಇದಕ್ಕೆ ಹಾಕ್ಕೊಂಡು, ಒಬ್ಬಟ್ಟೊಂದು ನೀರಿರುತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು. ಮತ್ತು ಇದಕ್ಕೆ 1 ಸ್ಪೂನು, ಒಂದು ಸ್ವಲ್ಪ ಅರಿಶಿನ ಮತ್ತು 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು, ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ಸಾಂಬಾರನ್ನು ಮಾಡಿಟ್ಕೋಬೇಕು. ನೋಡಿ, ರುಬ್ಕೊಂಡಿರೋವಂಥ ಜಾರ್ನೆಲ್ಲ ತೊಳೆದು ಸಾಂಬಾರ್ನಾಗೆ ಹಾಕ್ಕೋತಿದ್ದೀನಿ. ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿ, ಮನೆಯಲ್ಲೇ ಮಾಡಿಸ್ಕೊಂಡಿರೋ ಅಂಥ ಸಾಂಬಾರಿಗೆಲ್ಲ ಯೂಸ್ ಮಾಡೋವಂಥ ಖಾರದ ಪುಡಿನೇ ಹಾಕ್ಕೋಬೇಕು. ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಖಾರ ಆಗಿಬಿಡುತ್ತೆ. ನಾವು 2 ಒಣಮೆಣ್ಸಿಕಾಯಿ ಸಹ ಹಾಕ್ಕೊಂಡಿರ್ತೀವಿ, ಖಾರ ಆಗಿಬಿಡುತ್ತೆ. ಸ್ವಲ್ಪ ನೋಡಿ ಹಾಕ್ಕೋಬೇಕು ಖಾರದ ಪುಡಿನ. ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಹುಣಸೆಹಣ್ಣು ಹುಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಎಷ್ಟು ಅಳತೆಗೆ ಬೇಕು ಅಷ್ಟು ಸಾರು, ಅಷ್ಟು ಅಳತೆಗೆ ನೀರು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಫ್ರೆಂಡ್ಸ್, ಸಿಪ್ಟಾಗಿದೆ ಅದು. ನೆಕ್ಸ್ಟ್ ಈಗ ಕಾಳು ಗೊಜ್ಜಿಗೆ ಒಂದು ಹಚ್ಕೊಂಡಿರೋವಂಥ ಈರುಳ್ಳಿ ಮತ್ತು ಸಣ್ಣದಾಗಿ ಹಚ್ಕೊಂಡಿರೋ ಆಲೂಗೆಡ್ಡೆ, ನೆನೆಸಿಟ್ಕೊಂಡಿರೋ ಕಡಲೆಕಾಳು, ಇದು ರುಬ್ಬೋದಕ್ಕೆ ಟೊಮೊಟೊ, ಕಾಯಿ ಮತ್ತು ಚಕ್ಕೆ ಲವಂಗ, ಕಡಲೆ ಗಸಗಸೆ ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ. ಸಣ್ಣದಾಗಿ ಬದನೆಕಾಯಿ ಹಚ್ಕೊಂಡಿದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸಾಸಿವೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಎಲ್ಲ ಸಿಡಿದ್ಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಹಾಕ್ಕೊಂಡು, ಮನೇಲಿ ಮಾಡಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿಯಿಂದ ರುಬ್ಬಕ್ಕೆ ಹಾಕ್ಕೊಂಡಿಲ್ಲ. ಶುಂಠಿ ಬೆಳ್ಳುಳ್ಳಿ ಇದರಿಂದ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿನ. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಸಾಂಬಾರು ಥರ ಮಾಡ್ತಿಲ್ಲ, ಅನ್ನ ಸಾಂಬಾರು ಜೊತೆಗೆ ಸೈಡಿಗೆ ಅಂತ ಗೊಜ್ಜು ಅಂತ ಮಾಡ್ತಿರೋದು ನಾವು. ಸಾಂಬಾರು ಥರ ಮಾಡಿದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಈರುಳ್ಳಿ ಹಾಕ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ರುಬ್ಬಿಟ್ಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು. ಅದನ್ನು ಸ್ವಲ್ಪ ಅದೇ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ಇವಾಗ ಕಾಳು ಮತ್ತು ಕಡಲೆಕಾಳು ನೆನೆಸಿಟ್ಟಿರೋದು, ನೈಟೇ ನೆನೆ ಹಾಕ್ಕೊಂಡಿದ್ದೆ ಕಡಲೆಕಾಳು, ಸಣ್ಣದಾಗಿ ಹಚ್ಕೊಂಡಿರೋಂತಹ ಆಲೂಗೆಡ್ಡೆನ ಕ್ಲೀನಾಗಿ ತೊಳ್ಕೊಂಡು ನೀರನ್ನೆಲ್ಲ ಸೋಸ್ಕೊಂಡು ಇವಾಗ ಕುಕ್ಕರ್ಗೆ ಹಾಕ್ಕೊಂಡು, ಕುಕ್ಕರ್ಗೆಲ್ಲ ಕ್ಲೀನಾಗಿ ಹಾಕ್ಕೊಂಡು ಅದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ್ರೆ ಚೆನ್ನಾಗಿರುತ್ತೆ, ಹಸಿ ವಾಸನೆ ಹೋಗೋವರೆಗೂ. ತರಕಾರಿದು ಕಡಲೆಕಾಳದು ಎಲ್ಲ ಈಗ ಹುರಿಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ತರಕಾರಿ ಕಾಳು ಎಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಅದರಿಂದನೇ ಕಾಳು ಹುರಿಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕೋಬೇಕು. ಈಗ ಬದನೆಕಾಯಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದನ್ನು ಸಹ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಬದನೆಕಾಯಿನ. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಎಣ್ಣೆನೆಲ್ಲ ಚೆನ್ನಾಗಿ ಬೇಯುತ್ತೆ. ಇದು ನೀರೇನು ಹಾಕೋಂಗಿಲ್ಲ, ಹಾಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಮುಚ್ಚಳವನ್ನು ಮುಚ್ಚಿ ಇದಕ್ಕೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಮೇಲೆ ಅಕ್ಕಿ ಖಾರನೆಲ್ಲ ನೋಡಿ ಇವಾಗ ಬೆಂದಿದೆ ಇದು. ಇದಕ್ಕೆ ನಾನು ರುಬ್ಕೊಂಡಿರೋವಂಥದ್ದು 2 ಟೊಮೊಟೊ, ಸ್ವಲ್ಪ ಕಾಯಿ, ಚಕ್ಕೆ ಲವಂಗ, ಕಡಲೆ ಗಸಗಸೆ, ಇಷ್ಟೇ ಐಟಮ್ನ ರುಬ್ಕೊಂಡಿರೋದು ನಾನು. ಇದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ತಿದ್ದೀನಿ ಮಸಾಲೆಗೆ. ಖಾರ ಏನೂ ಹಾಕಿರಲ್ವಲ್ಲ, ಅದಕ್ಕೆ ಖಾರದ ಪುಡಿ ಹಾಕಬೇಕು. ಸ್ವಲ್ಪ ಧನಿಯದ ಪುಡಿ, ಇದು ಮನೆಯಲ್ಲೇ ಮಾಡಿಸ್ಕೊಂಡಿರೋದು, ತುಂಬ ಟೇಸ್ಟಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಂಡಿರೋ ಧನಿಯಾ ಪುಡಿ, ಪ್ಯಾಕೆಟ್ ಧನಿಯಾ ಪುಡಿ ಅಷ್ಟು ಚೆನ್ನಾಗಿರಲ್ಲ. ಜಾರ್ನೆಲ್ಲ ತೊಳೆದು ಅದಕ್ಕೆ ಹಾಕ್ಕೊಂಡು ಎಷ್ಟು ಅಳತೆಗೆ ನಮಗೆ ನೀರು ಬೇಕು ಗೊಜ್ಜಿಗೆ ಅಷ್ಟು ಅಳತೆಗೆ ನಾವು ಅದಕ್ಕೆ ಹಾಕ್ಕೋಬೇಕು ನೀರನ್ನ.
ಸ್ವಲ್ಪ ಗಟ್ಟಿ ಇದ್ದರೂ ಸೀದೋಗುತ್ತೆ. ಕುಕ್ಕರ್ ಮುಚ್ಚಳ ಹಾಕ್ದಾಗ ವಿಸಿಲ್ ಹಾಕಬೇಕಾದ್ರೆ ಸೀದೋಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ತೆಳ್ಳಗೆ ಇರಲಿ. ಇವಾಗ ಇನ್ನೊಂದು ಸ್ವಲ್ಪ ಅಳತೆಗೆ ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಬೇಕು. ನೆಕ್ಸ್ಟ್ ಈ ಗೊಜ್ಜೆಲ್ಲ ಬೆಂದಾದಮೇಲೆ ಲಾಸ್ಟಲ್ಲಿ ಇದಕ್ಕೆ ತುರಿದಿಟ್ಕೊಂಡಿರೋ ಕಾಯಿ, ಸಣ್ಣಗೆ ಹಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ಸೂಪರಾಗಿರುತ್ತೆ ಕಡಲೆಕಾಳು ಗೊಜ್ಜು ತಿನ್ನೋದಕ್ಕೆ. ನೋಡಿ ಯಾವ ಥರ ಆಗಿದೆ ಗೊಜ್ಜು ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ತುರಿದಿಟ್ಕೊಂಡಿರೋ ಕಾಯಿ, ಸಣ್ಣಗೆ ಹತ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಅದು ಸ್ಕಿಪ್ಟ್ ಆಗಿದೆ, ನಿಮಗೆ ವಿಡಿಯೋ ಆಗಿಲ್ಲ. ನೆಕ್ಸ್ಟ್ ಇವಾಗ ನಾವು ತನಿ ಎರಿಯೋದು ಅಂತ ಹುತ್ತದ ಹತ್ರ ಹೋಗಿ ಪೂಜೆ ಮಾಡ್ಕೊಬರ್ಬೇಕು. ಅದಕ್ಕೆ ಅಕ್ಕಿ ಹಿಟ್ಟು ಮತ್ತು ಎಳ್ಳುಂಡೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡ್ಕೊಬರಕ್ಕೆ ಹೋಗಬೇಕು. ನಾವು ಹಸ್ಕೊಂಡಿದ್ದೇನೆ ಪೂಜೆ ಮಾಡೋದು, ತನಿ ಎರಿಯೋದು. ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಲು ಇದು ಕಾಯಿಸಿರಲ್ಲ, ಹಸಿ ಹಾಲನ್ನೇ ಹಾಕೋದು ನಾವು. ಇಷ್ಟು ಐಟಮ್ ನೋಡಿ, ಅರಿಶಿನ ಕುಂಕುಮ, ಗೆಜ್ಜೆ ವಸ್ತ್ರ, ನಾಗರಚ್ಚೆ. ನಾನು ಸಿಂಪಲ್ಲಾಗಿ ರೆಡಿಯಾಗಿದೆ ತನಿ ಎರಿಯಕ್ಕೆ ಹೋಗಬೇಕು ಅಂತ, ಹಾಗೆ ಸಿಂಪಲ್ಲಾಗಿ ಪೂಜೆ ಮಾಡಿಕೊಟ್ಟು. ನಾವು ಇವಾಗ ಪೂಜೆ ಮಾಡ್ಕೊಬರೋದಕ್ಕೆ ಹುತ್ತದ ಹತ್ರ ಹೋಗ್ತಿದ್ವಿ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಅದು. ನಮ್ಮ ಮನೆ ಪಕ್ಕ ಇಲ್ಲಿ ಕಬ್ಬಾಳಮ್ಮನ ದೇವಸ್ಥಾನ ಇದೆ, ಅಲ್ಲೇ ಗಣೇಶನ ಕೂರಿಸಿರೋದು. ಗಣೇಶನಿಗೂ ಪೂಜೆ ಮಾಡಿಕೊಂಡೆ. ಇದಾದಮೇಲೆ ಕಬ್ಬಾಳಮ್ಮ ನೋಡಿ ನಮ್ಮ ಮನೆ ಪಕ್ಕನೇ ಇದೆ ದೇವಸ್ಥಾನ. ಮತ್ತು ಇದು ನಾವು ಹೊಲ್ದ ಹತ್ರ ಹೋಗೋದು ಪೂಜೆ ಮಾಡ್ಕೊಬರೋಕ್ಕೆ ಹುತ್ತಕ್ಕೆ. ದಾರಿಲಿ ಹೋಗ್ಬೇಕಾದ್ರೆ ನುಗ್ಗೆಕಾಯಿ ಗಿಡ ಎಷ್ಟು ಚೆನ್ನಾಗಿ ಸೊಪ್ಪಿಟ್ಟಿತ್ತು ನೋಡಿ, ಅದನ್ನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ನಮ್ಮ ಮನೆಯವರು, ನಾನು, ನನ್ನ ಮಕ್ಕಳು, ನನ್ನ ತಮ್ಮ ಎಲ್ಲರೂ ಹೋಗ್ತಾಯಿದ್ದೀವಿ. ಇಲ್ಲಿ ಮಾವಿನ ತೋಪು ಜಾಸ್ತಿ, ನಮ್ಮೂರಲ್ಲಿ ಮಾವಿನ ಗಿಡಗಳೇ ಜಾಸ್ತಿ. ಇಲ್ಲಿ ಹುತ್ತ ಇದೆ. ನಮಗೆ ಆವಾಗಿಂದನೂ ಅದೇ ಪದ್ಧತಿ ಬಂದಿರೋದು. ನಾವು ನಾಗರಕಲ್ಲಕ್ಕೆ ಪೂಜೆ ಮಾಡಲ್ಲ, ಹೊಲ್ದ ಹತ್ರ ಹುತ್ತ ಇದೆ, ಅದಕ್ಕೆ ನಾವು ತನಿ ಎರಿಯೋದು. ನನ್ನ ಮಗ ನೋಡಿ ನೀರು ಎತ್ಕೊಂಡಿದ್ದಾನೆ. ಚಂಪಲ್ ತೊಗೊಂಡೋದ್ರೆ ಚೆಲ್ಕೊಂಡು ಹೋಯ್ತಾರೆ ಅಂತ ಅಂದ್ಬಿಟ್ಟು ಬಾಟ್ಲಿಗೆ ಕೊಟ್ಟಿದ್ದೀನಿ. ಅಲ್ಲಿ ಪೂಜೆ ಮಾಡೋಕ್ಕೆ ಬೇಕು, ಹುತ್ತಕ್ಕೆಲ್ಲ ಹಾಕೋಕ್ಕೆ ನೀರು. ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಆಗಲೇ. ಪೂಜೆಗೆ ಅಂತ ನಾನು ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೆ ಸೀರೆ, ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಯಾಕಂದರೆ ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಸುಮ್ಮನೆ ಗಲೀಜಾಗುತ್ತೆ ಹೊಲ್ದ ಹತ್ರ ಎಲ್ಲ ಅಂದ್ಬಿಟ್ಟು. ನಾವು ನಾಗರ ಪಂಚಮಿಲೆಲ್ಲ ಮಾಡಲ್ಲ, ಯಾವತ್ತೂ ನಾವು ಗೌರಿ ಹಬ್ಬದಲ್ಲೇ ತನಿ ಎರಿಯೋದು. ಫಸ್ಟು ಹುತ್ತಕ್ಕೆಲ್ಲ ನೀರು ಹಾಕ್ತೀವಿ. ನೀರು ಹಾಕಿ ತಟ್ಟೆ ಇಡೋದ್ರ ಕೆಳಗಡೆನೂ ಪೂಜೆ ಸಾಮಾನು ತೊಗೊಂಡೋದ್ರೆ ಅದ್ರ ಕೆಳಗಡೆ ನೀರು ಹಾಕಿ ಇಟ್ಕೋತೀವಿ. ನಮ್ಮ ಮನೆಯವ್ರು ನೋಡಿ ಎಲ್ಲ ಇಡ್ತಿದ್ದಾರೆ ಪೂಜೆ ಸಾಮಾನೆಲ್ಲ. ನಾನು ಹುತ್ತಕ್ಕೆಲ್ಲ ಅರಿಶಿನ ಕುಂಕುಮ, ಹೂವು, ಗೆಜ್ಜೆ ವಸ್ತ್ರ, ನಾಗರಚ್ಚೆ ಎಲ್ಲನೂ ಹಾಕಿ ಹುತ್ತಕ್ಕೆ ಹಾಕ್ತಿದ್ದೀನಿ ನಾನು. ಸ್ಫಟಿಕ ಹೂವು ನಮ್ಮ ಗಿಡದ್ದೇ ಇತ್ತು, ಅದನ್ನೇ ತೊಗೊಂಡೋಗಿದ್ದೆ. ಮತ್ತು ಸಾಮಂತಿಗೆ ಹೂವು ತೊಗೊಂಡೋಗಿದ್ದೆ. ಎಳ್ಳುಂಡೆ ಮಾಡಬೇಕಾದ್ರೂ ಅಷ್ಟೇ, ಎಂಡ್ಲೆಲ್ಲ ಮಾಡಲ್ಲ ನಾವು.
ದೇವ್ರ ಪೂಜೆ ಆಗೋವರೆಗೂ ಏನು ತಿಂದಿರಲ್ಲ ನಾವು. ಅಡುಗೆ ಎಲ್ಲ ಮಾಡಿರ್ತೀವಿ. ಮಕ್ಳಿಗೂ ಸಹ ಏನೂ ಕೊಟ್ಟಿಲ್ಲ ಇವತ್ತು. ವರ್ಷಕ್ಕೊಂದ್ಸರಿ ಹಬ್ಬ ಮಾಡೋದು. ಎಲ್ಲ ಪೂಜೆ ಮಾಡಾದಮೇಲೆ ನಿಮ್ಗೆ ಊಟ ಕೊಡೋದು ಅಂತ ಮಕ್ಳಿಗೂ ಸಹ ಊಟ ಕೊಟ್ಟಿಲ್ಲ ನಾನು. ಒಂದು ಬ್ಲೌಸ್ ಪೀಸ್ ತಗೊಂಡೋಗಿದ್ದೆ, ಅದನ್ನು ಕೂಡ ನಾಗದೇವತೆಗೆ ಹಾಕ್ತಿದ್ದೀನಿ. ಇದು ಗೆಜ್ಜೆ ವಸ್ತ್ರ, ಇದು ಏನದು ನಾಗರಚ್ಚೆ ಅಂತಾರಲ್ಲ ಅದು ಇಡಲೇಬೇಕು ಈ ಹಬ್ಬದಲ್ಲಿ. ಹಣ್ಣುಗಳ್ನೆಲ್ಲನೂ ಆಪಲ್ಲು, ದಾಳಿಂಬೆ, ಸೀಬೆಕಾಯಿ ಮತ್ತು ಕಿತ್ತಳೆ ಹಣ್ಣು, ಬಾಳೆಹಣ್ಣು ಎಲ್ಲ ಒಂದು 5 ಥರದ ಹಣ್ಣು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹೋಗಿದ್ದೆ ಅಲ್ಲಿ ಹುತ್ತದ ಹತ್ರ ಹಾಕೋದಕ್ಕೆ. ನಾವೀಗ ಹಾಲು ಉತ್ತಕ್ಕೆ ಹಾಕ್ತೀವಲ್ಲ, ಅದಕ್ಕೆ ಸ್ವಲ್ಪ ಬಾಳೆಹಣ್ಣನ್ನು ಹಾಕ್ಬಿಟ್ಟು ಆಮೇಲೆ ಉತ್ತಕ್ಕೆ ಹಾಕ್ತೀವಿ. ಎಲ್ಲರೂ ಮಕ್ಳ ಕೈಲೂ ಅಷ್ಟೇ, ಎಲ್ಲರ ಕೈಲೂ ಪೂಜೆ ಮಾಡಿಸ್ತೀನಿ ಉತ್ತಕ್ಕೆ. ಫಸ್ಟ್ ನಾನು ಮಾಡಿ ಆಮೇಲೆ ಮಕ್ಳಿಗೆ, ನಮ್ಮ ಮನೆಯವ್ರಿಗೆಲ್ಲ ಕೊಡ್ತೀನಿ. ನಮ್ಮ ಮನೆಯವ್ರು ಬಾಳೆಹಣ್ಣು ಸಿಪ್ಪೆನ ಉಲ್ಟಾ ಇಟ್ಟಿದ್ದಾರೆ. ನಮ್ಮ ಕಡೆ ಇರುವಂಥ ಪದ್ಧತಿ, ನಿಮ್ಮ ಕಡೆ ಯಾವ ಪದ್ಧತಿ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ನೆಕ್ಸ್ಟ್ ಪೂಜೆ ಎಲ್ಲ ಆದಮೇಲೆ ಉತ್ತಕ್ಕೆ ಹಾಲು ಬಿಡೋದು. ಎಲ್ಲರೂ ಸಹ ಉತ್ತಕ್ಕೆ ಕೋವೆಯಲ್ಲಿರುತ್ತೆ ಅಲ್ಲಿ ತಗೊಂಡೋಗಿರುವಂಥ ಹಾಲನ್ನು ಬಿಡ್ತೀವಿ. ಪಕ್ಕದಲ್ಲಿ ಇನ್ನೊಬ್ರು ಯಾರೋ ಬಂದು ಪೂಜೆ ಮಾಡ್ತಿದ್ದಾರೆ. ನಮ್ಮದೆಲ್ಲ ಪೂಜೆ ಆಯ್ತಲ್ವ, ಈಗ ಅವ್ರು ಮಾಡ್ಕೋತಿದ್ದಾರೆ. ತುಂಬ ಬಿಸಿಲಿತ್ತು, ನಾವು ಹೋದಾಗ 1 ಗಂಟೆ ಆಗಿತ್ತು. ಅದಕ್ಕೆ ಮುಖಗಳೆಲ್ಲ ಒಂಥರ ಆಗಿದೆ. ಮಕ್ಕಳದು ಅಷ್ಟೇ, ಎಲ್ಲರದ್ದು ಅಷ್ಟೇ. ಇದು ಅಲ್ಲದೆ ಮನೆಯಿಂದ ಬೇರೆ ನೋಡ್ಕೊಂಬಂದರು ಬಿಸಿಲಲ್ಲೇ. ಈಗ ಈ ಥರ ಮನೆಯಿಂದನೇ ಮಾಡ್ಕೊಂಡು ಹೋಗಿರ್ತೀವಿ ನಾವು. ನಾಗರ ಹಬ್ಬ ವ್ರತ ಮಾಡಿರ್ತೀವಲ್ಲ, ಅದಕ್ಕೆ ಎಲ್ಲರೂ ಹುತ್ತದ ಹತ್ರ ಇಟ್ಟು ಪೂಜೆ ಎಲ್ಲ ಮಾಡಾದ್ಮೇಲೆ ಎಲ್ಲರೂ ಈ ಥರ ನಾವು ಕಟ್ಕೊತೀವಿ. ಮಕ್ಳಿಗೆ ಇದೊಂದು ಖುಷಿ, ಈ ಥರ ಕೈ ಕಟ್ಕೊಳ್ಳೋದು ಇದೊಂದು ಖುಷಿ ಮಕ್ಕಳಿಗೆ. ಸೊ ಎಲ್ಲ ನೆಕ್ಸ್ಟ್ ಈಗ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಹೋಗಿ ಎಲ್ಲರೂ ಊಟ ಮಾಡಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ರೆಡಿಯಾಗಿದೆ ನೋಡಿ. ರೈಸು, ಕಾಳು ಗೊಜ್ಜು ಮತ್ತು ಒಬ್ಬಟ್ಟು ಸಾರು. ಮಕ್ಕಳು ಲಂಚ್ ಟೈಮು ಅಮ್ಮ ಊಟ ಕೊಡ್ಬಾ ಅಂತಿದ್ದಾರೆ. ನಾನು ಒಬ್ಬಟ್ಟು ಹಾಕ್ತಿದ್ದೆ, ಎಲ್ಲ ತಗೊಂಡೋಗಿ ಇಟ್ಟಿದ್ದೆ, ಅವರೇ ಹಾಕ್ಕೊಂಡು ತಿಂತಿದ್ರು. ಬೆಳಿಗ್ಗೆನೇ ಸ್ಟವ್ಗೆಲ್ಲನೂ ಒರೆಸ್ಕೊಂಡೆಲ್ಲ ಅರ್ಶಿನ ಕುಂಕುಮ ಇಕ್ಕಿ ಸ್ಟವ್ಗೆಲ್ಲ ಪೂಜೆ ಮಾಡ್ಕೊಂಡಿದ್ದೆ. ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಸ್ವಲ್ಪನೂ ಹೊಡೆದಿಲ್ಲ ಒಬ್ಬಟ್ಟು. ತೆಳ್ಳಗೆ ಎಷ್ಟೇ ತೆಳ್ಳಗೆ ಹಾಕಿದ್ರು ಅಷ್ಟೇ ತೆಳ್ಳಗೆ ಬರ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿ ತಟ್ಕೊತಿದ್ದೀನಿ ಅಂತ. ಹೂರ್ಣನೂ ಅಷ್ಟೇ, ಒಬ್ಬಟ್ಟೊಂದು ಗನ್ಕ ಅಂತಾರೆ, ಅದು ಮೈದಾ ಕಲಸಿರೋದು. ಗನ್ಕನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು.
ಒಬ್ಬಟ್ಟು ಮಾಡಬೇಕಾದ್ರೆ ಈರುಳ್ಳಿ ಕೈನೆಲ್ಲ ಮುಟ್ಕೋಬಾರ್ದು. ಒಂದು ಸರಿ ಸೋಪ್ ಹಾಕ್ಕೊಂಡು ತಟ್ಕೊಂಡು ಆಮೇಲೆ ಒಬ್ಬಟ್ಟು ತಟ್ಕೋಬೇಕು. ಇಲ್ಲಾಂದರೆ ಒಬ್ಬಟ್ಟೆಲ್ಲ ಒಡೆದೋಗುತ್ತೆ, ಸರಿಯಾಗಿ ಬರೋಲ್ಲ. ಇದು ಪೇಪರ್ ಇದು ಮನೇಲಿತ್ತು, ಮಕ್ಕಳಿಗೆ ಸ್ಕೂಲಲ್ಲಿ ರೊಟ್ಟಿ ಹಾಕೋದಕ್ಕೆ ಕೊಡ್ತಾರಲ್ಲ ಆ ಪೇಪರ್ ಯೂಸ್ ಮಾಡ್ತಿದ್ದೀನಿ. ಒಬ್ಬಟ್ಟು ತಟ್ಟಕ್ಕೆ ಅಂತಲೇ ಬೇರೆ ಪೇಪರ್ ಬರುತ್ತೆ, ಸೊ ಅದಿಲ್ಲಿ ಸಿಗೋಲ್ಲ ನಮಗೆ, ತಂದಿಟ್ಕೊಬೇಕು. ಈಗ ಸದ್ಯಕ್ಕೆ ಇರಲಿ ಅಂತ ಸ್ಕೂಲ್ ಮಕ್ಕಳಿಗೆ ರೊಟ್ಟಿ ಹಾಕೋ ಅಂಥ ಪೇಪರ್ನೇ ನಾನು ಒಬ್ಬಟ್ಟು ತಟ್ಟೋದಕ್ಕೆ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೋಡಿ, ನಾನು ಈ ಥರ ರೆಡಿಯಾಗಿದ್ದೆ ಸಿಂಪಲ್ಲಾಗಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ನನಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಲಾಗ್ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಬಾಯ್.